ಜಲ್ದಿ ಎದ್ದ ಜಳಕಾಟ ಮಾಡಿ ಸನ್ಸ್ಕ್ರೀನ್ ಹಚ್ಕೊಂಡ ನಾವು ರೆಡಿ ಆಗ್ಲತ್ತದು ತ್ರಿಂಬಕೇಶ್ವರನ ದರ್ಶನಕ್ಕೆ ಹೋಗ್ಬೇಕಂತ. ಇಲ್ಲಿಂದ ಇನ್ನು ತ್ರಿಂಬಕೇಶ್ವರ ದರ್ಶನ ಮಾಡಕ್ ಹೋಗ್ಬೇಕಂದ್ರೆ ನಾವು ಇನ್ನೂ 200 ಕಿಲೋಮೀಟರ್ ಪ್ರಯಾಣ ಮಾಡಿ ನಾಸಿಕ್ ಸಿಟಿ ದಾಟಿ ಮುಂದಕ್ಕೆ ಹೋಗ್ಬೇಕು. ಅವಾಗ ಅನಕ ಇಲ್ಲಂದ್ರೆ 4 ಅವರ್ ಬೇಕಿನ್ನ ನಮ್ಗ. ಹಾಗಾಗಿ ನಾವು ಗಾಡಿ ಒರೆಸ್ಕೊಂಡ ನಾವು ರೆಡಿ ಆಗ್ಲಕತ್ತದ ಹೋಲಕ. ನಮ್ದು ರೆಡಿ ಆಯ್ತು, ನಾವು ಹೊಂಟು ಈಗ ತ್ರಿಂಬಕೇಶ್ವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾಷ್ಟಕ್ಕೆ ಇದು ಅಲ್ಲಿ ನಾಷ್ಟ ಇಲ್ಲಾಗಿ ತರಗರಾಗ ಹಂಗ ಹೈವೇನಾಗ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪ್ರಯಾಣ. ಯಾವ್ದು ಹೋಟೆಲ್ ಕಾಣ್ತಾ ಅಂತ ನೋಡ್ಕೊತ ಅನಕ ಇಲ್ಲಿ ಹೋಗೋದ್ರಾಗ ಒಂದು ಹೋಟೆಲ್ ಕಾಣ್ತು. ಹೋಟೆಲ್ ಮುಂದೆ ಗಾಡಿ ಹಚ್ಚಿ ನಾವು ನಾಷ್ಟ ಮಾಡಕ್ಕಂತ ಹೊಂಟು. ನಾಷ್ಟಾಕ್ ಹೋಗಿರ್ತೀವಿ ನಮ್ಮ ನಾಷ್ಟ ಬರೋದ್ ಲೇಟ್ ಆಗ ನಮ್ಮ ಮೊಬೈಲ್ ನೋಡ್ಕೊತ ಕೂತ್ರು. ನಾಷ್ಟ ಬದ್ಲಾಕತ್ರು. ಅಲ್ಲಿಂದ ನಮ್ಮ ನಾಷ್ಟ ಪುರೋಟ ಆಗಲ್ದಾಗ ಮತ್ತೆ ಕಚೇರಿ ತರಿಸ್ತಿಯಿಂದ ನಾವು ತ್ರಿಂಬಕೇಶ್ವರನ ಕಡೆ ಹೋಗ್ಬೇಕತ್ತ ನಾವು ರೆಡಿಯಾಗಿ ಮತ್ತೆ ಹೈವೇ ಹಿಡ್ಕೊಂಡ ನಾವು ನಾಸಿಕ್ ಹೈವೇ ಹಿಡ್ಕೊಂಡ ಹೊಂಟೋದ್ರಿ. ಇಲ್ಲಿ ಟಾಟಾ ನ್ಯಾನೋ ಅಂತಲ್ಲ ಹೈವೇ ಮ್ಯಾಗ 90+ ಸ್ಪೀಡ್ ಮ್ಯಾಗ ಹೊಂಟಿದ. ಏನ್ ನೋಡ್ಬೇಕಂತ ನಾವು ಏನ್ ಪೆನ್ ಹತ್ತಿದ್ವು. ಅದೇ ಟಾಟಾ ನ್ಯಾನೋ ಸಿಕ್ಕ ಅನಕ. ಆದ್ರೆ ಇಲ್ಲಿ ಗಾಡಿ ಟ್ರಾಫಿಕ್ ಸಿಕ್ಕಿದವ ನಮ್ಗ ಮತ್ತೆ ತಪ್ಸ್ಕೊಂಡ. ಹಾಗೆ ಮತ್ತೆ ಅವನು ಬಂದಿದ್ದ ಅನಕ ಈ ಗಾಡಿ ನೋಡ್ರಿ ಇದು ಡಬಲ್ ರೋಡ್ ಮ್ಯಾಗ ಎಟ್ಟ ಹೋಗ್ತೈತಿ, ಸಿಂಗಲ್ ರೋಡ್ ಮ್ಯಾಗ ಹೋಗಕ್ ಚಾನ್ಸೇ ಇಲ್ಲ. ಆಗಲಿತ್ತು ಇಂಥವಿಲ್ಲ ಅಂದ್ರೆ ಹೈವೇದಾಗ 4-5 ಗಾಡಿ ನಿಂತಿದ್ದು. ಯಾಕಂದ್ರೆ ಅವ್ರು ನೈಟ್ ಟ್ರಾವೆಲ್ ಮಾಡ್ತಾರ, ಹಗಲು ಟ್ರಾವೆಲ್ ಮಾಡ್ರ ಟ್ರಾಫಿಕ್ ಆಗ್ತೈತೆ ಅನ್ನೋ ಕಾರಣಕ್ಕೆ ಅವ್ರು ಟ್ರಾಫಿಕ್ ದಾಗ ಗಾಡಿಯನ್ನ ಓಡಿಸಲ್ಲ. ಇಲ್ಲಿಂದ ನಾಸಿಕ್ ದಾಟ್ಕೊಂಡ ನಾವು ಬಂದು ತ್ರಿಂಬಕೇಶ್ವರನ ಕ್ಷೇತ್ರಕ್ಕೆ ಸಮಯಕ್ಕೆ ಬಂದಿದ್ದು. ಇಲ್ಲಿಂದ ಇನ್ನೂ 5-6 ಕಿಲೋಮೀಟರ್ ಇರುತ್ತೆ ತ್ರಿಂಬಕೇಶ್ವರ. ಇಲ್ಲಿಂದ ಮತ್ತೆ ತ್ರಿಂಬಕೇಶ್ವರನ ಕಡೆ ಹೋಗ್ಬೇಕಂತ ನಾವು ಅಲ್ಲಿ ನಡಬರ್ಕ ಒಂದು ನಾಷ್ಟ ಮಾಡ್ಕೊಂಡು ಮತ್ತೆ ತ್ರಿಂಬಕೇಶ್ವರನ ಗುಡಿ ಇಲ್ಲಿಂದ 2-3 ಕಿಲೋಮೀಟರ್ ಇತ್ತು. ಹಾಗಾಗಿ ಇಲ್ಲಿ ನೋಡ್ರ ಕಾಂಗ್ರೆಸ್ನವರ ಗ್ಯಾಸಿನ ಸಂಬಂಧ ಫುಲ್ ಪ್ರೊಟೆಕ್ಟ್ ಮಾಡತ್ತಿರು. ನಾವು ನೋಡ್ಕೊಂಡು ಏನಿದೆ ಬೇರೆ ಇರ್ಬೇಕಂತ ನಾವು ನೋಡಿದ್ವು. ಗ್ಯಾಸ್ ತೊಗೊಂಡ ಬನ್ಗಿ ಮಾಡ್ಕೊತಾವ. ಆದ್ರು ಅನಕ ನಾವು ತ್ರಿಂಬಕೇಶ್ವರನ ಗೇಟ್ ಒಳಗೆ ಎಂಟ್ರಿ ಕೊಟ್ಟು ಇಲ್ಲಿ ಪಾರ್ಕಿಂಗ್ ಮನಿ ಮುಂದೆ ಮಾಡ್ತಾರು. ಹಾಗ ಕಾಕನ ಮನಿ ಮುಂದೆ ಮಾಡಿ ನಾವು ಒಂದ್ ಗಾಡಿಗೆ 50 ರೂಪಾಯಿ ತಗೋತಾರ, ಅವ್ರ ಮನಿ ಮುಂದೆ ಹಚ್ಕೋತಾರು. ಅದಕ್ಕೆ ನಾವು ಪಾರ್ಕಿಂಗ್ ಮಾಡಿ ಗುಡಿ ಕಡೆ ಹೋದ್ವು. ಅಲ್ಲಿ ದಕ್ಷಿಣ ದ್ವಾರದಾಗ ಹೋಗ್ಬಿಟ್ಟು ಇಲ್ಲಿ ದರ್ಶನ್ ಬಂದಿತ್ತು. ದರ್ಶನ್ ಬಂದಿರಾನ ನಾವು ಅನಕ ಒಂದ್ ರೌಂಡ್ ಹೊಡೆ ಬರ್ಬೇಕಂತ ಗುಡಿ ಸುತ್ತಮುತ್ತ ತಿರ್ಗಾಡ್ಲಕ್ ಚಾಲು ಮಾಡಿದ್ವು. ಇದರಲ್ಲೇ ಇದೇ ಶಿಖರ ಮೀನ್ ಗುಡಿದ್ರು. ಅದು ಮುಂದಿನ ಐತಿಲ್ಲ ಅದ ಮಂಟಪ್ರಿ. ಇದು ಗುಡಿ ಗೇಟ್ ಸೈಡ್ ಅದ್ರಿ. ಇದೇನೈತಿಲ್ಲ ಎಕ್ಸಿಟ್ ಡೋರ್. ದರ್ಶನ ಮಾಡ್ಕೊಂಡು ಇಲ್ಲಿದ ಹೊರಗೆ ಬರ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡಿದ ತಕ್ಷಣ ಮಂದಿ ಬಾಳಿಲ್ಲ ಅಂತ ನಾವು ನಂಬರ್ ಹಚ್ಚಕ ಹೋಗ್ಬಿಟ್ಟು ಅದ್ರ ಒಳಗೆ ಮ್ಯಾಜಿಕ್ ಇತ್ತ ನಮಗೆ ಏನ್ ಗೊತ್ತ್ರಿ. 1ನೇ ಗೇಟ್ ಒಳಗೆ ಆದ್ರಿ ಇಂಥ ಇಲ್ಲಂದ್ರೆ 10 ರೂಮ್ ಇದ್ದುರಿ. ಅದ್ರಾಗ 8 ರೂಮ್ ಫ್ರೀ ಟಿಕೆಟ್, 2 ರೂಮ್ VIP ಟಿಕೆಟ್ ಅದಾರ್ಗಿತ್ರಿ. ಹಾಗೆ ನಾವು 1ನೇ ರೂಮ್ ಪಾರ್ ಅಲಕ್ಕ ಒಂದ್ ಅರ್ಧ ಗಂಟೆ ಇತ್ರಿ. ಈಗ ಪಾರ್ ಹಾಕೋತ 2ನೇ ರೂಮಿಗೆ ಬಂದಿವ್ರಿ. ಇದು 1ನೇ ರೂಮ್ ಹಿಂದೆ 2ನೇ ರೂಮ್ ಇದನ್ನ ವಿರೋಧಿಗೆ 3ನೇ ರೂಮ್ ರೀ. ಇದನ್ನ 4 ಸೈಡ್ ಮುಂದೆ 6 ಹಿಂಗೆ ಸ್ಟಾರ್ಟ್ ಇದ್ರಿ. ಇದು 4ನೇ ರೂಮಿಗೆ ಬಂದಿರಿ. ಈಗ ನಾವು ಅನಕ ನಮ್ಮ ದೋಸ್ತ ಕಾಲು ಸತಾನ ಸಣ್ಣ ಸರ್ಕೋತ ಹೊಂಟ್ರಿ. ಇದೇನೈತಿರ್ಲಿ ಇನ್ನು ಒಂದು ಲಾಸ್ಟ್ ರೂಮ್ ಆಗಾನ ಇದು ಸ್ಟೇಟಿನ ದರ್ಶನ ಗುಡಿ ಕಡೆ ಹೊಂಟಿದ್ರಿ. ಇದೇನೈತಿರ್ಲ ಕಾಣ್ತೈತಿಲ್ಲ ಇಲ್ಲಿಂದ ಗುಡಿ ಒಳಗೆ ಎಂಟ್ರಿ ಅಲ್ಲತ್ತದ್ರಿ. ತ್ರಿಂಬಕೇಶ್ವರನ ಮೇನ್ ಗುಡಿ ಗೇಟ್ ಒಳಗೆ ಎಂಟ್ರಿ ಅಲ್ಲತ್ತದು. ಇಲ್ಲಿ ಬರ್ಬೇಕಂದ್ರೆ ನಮ್ಗೆ 3 ಅವರ್ ಐತ್ರಿ. 3 ಅವರ್ ತಕ ನಿಂತ ನಾವು ಬೇಸರ ಬಂದಿದ್ದ ಅನಕ ಒಳಗೆ ಇಲ್ಲಿ ವಿಡಿಯೋ ಬಂದಿತ್ತಾನೆ. ನಾನು ವಿಡಿಯೋ ಮಾಡಿಲ್ಲ. ಇಲ್ಲಿ ಮೇನ್ ಗುಡಿ ಬಂದಪ್ಪಲ್ಲಿ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಲ್ಲಿ VIP ನಡ್ಬರ್ಕೋತ ಪೂಜೆ ಮಾಡಿಸ್ತಾರು. ಇದು ಹೋಮ ಸುಡ್ಲಾಕ ಒಳಗೆ ಮಾಡ್ಯಾರು. ಇದೇನೈತಿಲ್ಲ ಹೊರಗಿನ ನೋಡ್ಲಕ್ ಗುಡಿ ಹಿಂಗ್ ಕಾಣ್ತತಿ. ಹಾಗೆ ಈ ಗುಡಿ ನೋಡ್ಕೊಂಡು ನಾವು ಇಲ್ಲಿಂದ ಇನ್ನು ಪುಣೆ ಕಡೆ ಹೋಗ್ಬೇಕಾಗಿತ್ತು. ಅದಕ್ಕೆ ಹೊಂಟು ನಾವು ಪುಣೆ ಕಡೆ.